ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದಲ್ಲಿ ಕಂಡುಬರುವಂಥ ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಕದಂಬ ಜಂಕ್ಷನ್ ಯೂಟ್ಯೂಬ್ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ನಮ್ಮ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾ ಹೋದರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಚಾಮರಾಜನಗರದಲ್ಲಿ 1974ರಲ್ಲಿ ಸ್ಥಾಪನೆ ಆಗ್ತದೆ. ಅದೇ ರೀತಿಯಾಗಿ 1988ರಲ್ಲಿ ಕೊಡಗು ಜಿಲ್ಲೆಯೊಳಗೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನವು ಸ್ಥಾಪನೆ ಆಗ್ತದೆ. ಈ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನಕ್ಕೆ ಇನ್ನೊಂದು ಹೆಸರೇನು ಕರೀತಾರಪ್ಪ ಅಂತಂದ್ರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ ಅಂತ ನೋಡ್ತೀವಿ. ಅದೇ ರೀತಿಯಾಗಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವು 1974ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯೊಳಗೆ ಸ್ಥಾಪನೆ ಆಗ್ತದೆ. ಅದೇ ರೀತಿಯಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 1987ರಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವು ಸ್ಥಾಪನೆ ಆಗ್ತದೆ. ಅದೇ ರೀತಿಯಾಗಿ ಹಂಪಿ ರಾಷ್ಟ್ರೀಯ ಉದ್ಯಾನವನವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 1987ರ ಸ್ಥಾಪನೆ ಆಗ್ತದೆ ಅಂತ ನೋಡ್ತೀವಿ ನಾವು. ರಾಜ್ಯ ಆದ ನಂತರ ಉತ್ತರಾಖಂಡ ರಾಜ್ಯಗಳು ನೋಡ್ಬೇಕಪ್ಪ ಅಂತಂದ್ರೆ ಮೊದಲನೇದಾಗಿ ಜಿಮ್ ಕಾರ್ಬೆಟ್, ವ್ಯಾಲಿ ಆಫ್ ಫ್ಲವರ್, ನಂದಾದೇವಿ, ಗಂಗೋತ್ರಿ 4 ರಾಷ್ಟ್ರೀಯ ಉದ್ಯಾನಗಳು ಕಂಡುಬರ್ತಾವೆ ಅಂತ ನೋಡ್ತೀವಿ. ಇದರಲ್ಲಿ ಯಾವುದು ಪ್ರಮುಖವಪ್ಪ ಅಂತಂದ್ರೆ ನಂದಾದೇವಿ ರಾಷ್ಟ್ರೀಯ ಉದ್ಯಾನ ಅತ್ಯಂತ ಪ್ರಮುಖ ಅಂತ ನೋಡ್ತೀವಿ ನಾವು. ಯಾಕಂದರೆ ಇದು ಎಕ್ಸಾಮ್ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿ ಕಂಡುಬರ್ತದೆ ಅಂತ ನೋಡ್ತೀವಿ. ಅದೇ ರೀತಿಯಾಗಿ ಅಸ್ಸಾಂ ರಾಜ್ಯದಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮತ್ತು ಮಾನಸ್ ರಾಷ್ಟ್ರೀಯ ಉದ್ಯಾನವನಗಳು 2 ರಾಷ್ಟ್ರೀಯ ಉದ್ಯಾನಗಳು ಕಂಡುಬರ್ತಾವೆ ಅಂತ ನೋಡ್ತೀವಿ. ಅದೇ ರೀತಿಯಾಗಿ ಮಧ್ಯಪ್ರದೇಶ ರಾಜ್ಯದಲ್ಲಿ ಖನ್ನಾ ರಾಷ್ಟ್ರೀಯ ಉದ್ಯಾನವನ, ಪನ್ನಾ ರಾಷ್ಟ್ರೀಯ ಉದ್ಯಾನವನ ಮತ್ತು ಸಾತ್ಪುರ್ ಮಾಧವ್ ರಾಷ್ಟ್ರೀಯ ಉದ್ಯಾನವನ ಅಂತ ನೋಡ್ತೀವಿ ಅಂತ. ಅದೇ ರೀತಿಯಾಗಿ ತೆಲಂಗಾಣ ರಾಜ್ಯದಲ್ಲಿ ಮೈಗವಣೆ ರಾಷ್ಟ್ರೀಯ ಉದ್ಯಾನವನ, ಮಹಾವೀರ್ ಹರಿನಾ ರಾಷ್ಟ್ರೀಯ ಉದ್ಯಾನವನ ಕಂಡುಬರ್ತದೆ ಅಂತ ನೋಡ್ತೀವಿ ಅಂತ. ಅದೇ ರೀತಿಯಾಗಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ದುಧ್ವಾ ರಾಷ್ಟ್ರೀಯ ಉದ್ಯಾನವನ ಎಂಬುದು ಒಂದೇ ರಾಷ್ಟ್ರೀಯ ಉದ್ಯಾನವನ ಕಂಡುಬರ್ತದೆ ಅಂತ ನೋಡ್ತೀವಿ. ಅದೇ ರೀತಿಯಾಗಿ ತಮಿಳುನಾಡು ರಾಜ್ಯದಲ್ಲಿ ಅಣ್ಣಾಮಲೈ ರಾಷ್ಟ್ರೀಯ ಉದ್ಯಾನವನ ಮತ್ತು ಮಧುಮಲೈ, ಗಲ್ಫ್ ಆಫ್ ಮನ್ನಾರ್, ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು 4 ರಾಷ್ಟ್ರೀಯ ಉದ್ಯಾನವನಗಳು ಪ್ರಮುಖವಾಗಿ ನೋಡ್ತೀವಿ ಅಂತ. ಅದೇ ರೀತಿಯಾಗಿ ಮಣಿಪುರ ರಾಜ್ಯದಲ್ಲಿ ಕೈಬುಲ್ ಲಾಮ್ ಜೋ ರಾಷ್ಟ್ರೀಯ ಉದ್ಯಾನವನ ಅಂತ ಕಂಡುಬರ್ತದೆ ಅಂತ ನೋಡ್ತೀವಿ ಅಂತ. ಅದೇ ರೀತಿಯಾಗಿ ಕೇರಳ ರಾಜ್ಯದಲ್ಲಿ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನವು ಕಂಡುಬರ್ತದೆ ಅಂತ ನೋಡ್ತೀವಿ. ಅದೇ ರೀತಿಯಾಗಿ ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಪಿನ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಕಂಡುಬರ್ತದೆ ಅಂತ ನೋಡ್ತೀವಿ. ರಾಜಸ್ಥಾನದಲ್ಲಿ ಎಷ್ಟಪ್ಪ ಅಂತಂದ್ರೆ 4 ರಾಷ್ಟ್ರೀಯ ಉದ್ಯಾನಗಳು ಕಂಡುಬರ್ತಾವೆ. ಅವು ಯಾವಪ್ಪ ಅಂತಂದ್ರೆ ರೆಸಾರ್ಟ್ ರಾಷ್ಟ್ರೀಯ ಉದ್ಯಾನವನ, ಕಿಯಾಲಾಳು ರಾಷ್ಟ್ರೀಯ ಉದ್ಯಾನವನ, ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಸರಿಸ್ಕಾ ರಾಷ್ಟ್ರೀಯ ಉದ್ಯಾನವನ ಅಂತ ನೋಡ್ತೀವಿ ಅಂತ. ಅದೇ ರೀತಿಯಾಗಿ ನಮ್ಮ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ 3 ರಾಷ್ಟ್ರೀಯ ಉದ್ಯಾನವನಗಳು ಕಂಡುಬರ್ತಾವೆ. ಅದರಲ್ಲಿ ಡಚಿಗಾಮ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಸಲೀಂ ಅಲಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಕಿಸ್ತಾವಾರ ರಾಷ್ಟ್ರೀಯ ಉದ್ಯಾನವನ. ಎಕ್ಸಾಮ್ ದೃಷ್ಟಿಯಿಂದ ಸಲೀಂ ಅಲಿ ರಾಷ್ಟ್ರೀಯ ಉದ್ಯಾನವನವು ವೆರಿ ಇಂಪಾರ್ಟೆಂಟ್ ಅಂತ ನೋಡ್ತೀವಿ. ಅದೇ ರೀತಿಯಾಗಿ ಮಹಾರಾಷ್ಟ್ರ ರಾಜ್ಯದಲ್ಲಿ ತಡೋಬಾ ರಾಷ್ಟ್ರೀಯ ಉದ್ಯಾನವನ, ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ 2 ರಾಷ್ಟ್ರೀಯ ಉದ್ಯಾನಗಳನ್ನು ನೋಡ್ತೀವಿ. ಅದೇ ರೀತಿಯಾಗಿ ಲಡಾಖ್ನಲ್ಲಿ ಹೇಮಿಸ್ ರಾಷ್ಟ್ರೀಯ ಉದ್ಯಾನವನ ಅಂತ ನೋಡ್ತೀವಿ. ಅದೇ ರೀತಿಯಾಗಿ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕ್ಯಾಂಬೆಲ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯಾನವನ. ಮಹಾತ್ಮ ಗಾಂಧಿ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ 3 ರಾಷ್ಟ್ರೀಯ ಉದ್ಯಾನಗಳು ಕಂಡುಬರ್ತಾವೆ. ಅವು ಯಾವಪ್ಪ ಅಂತಂದ್ರೆ ಬಕ್ಸಾರ್ ರಾಷ್ಟ್ರೀಯ ಉದ್ಯಾನವನ, ಗುರುಮುರ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಅಂತ ನೋಡ್ತೀವಿ. ಸುಂದರ್ಬನ್ ಎಲ್ಲಿ ಕಂಡುಬರ್ತದಪ್ಪ ಅಂತಂದ್ರೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇದೊಂದು ಸುಂದರ್ಬನ್ ಅನ್ನೋ ಪ್ರದೇಶ ಕಂಡುಬರ್ತದೆ. ಈ ಸುಂದರ್ಬನ್ ಯಾಕೆ ಕರೀತಾರಪ್ಪ ಅಂತಂದ್ರೆ ಇಲ್ಲಿ ಸುಂದರಿ ಮರಗಳು ಕಂಡುಬರೋದ್ರಿಂದ ಸುಂದರ್ಬನ್ ಅಂತ ಕರೀತಾರೆ ಅಂತ ನೋಡ್ತೀವಿ. ಅದೇ ರೀತಿಯಾಗಿ ಗುಜರಾತ್ ರಾಜ್ಯದಲ್ಲಿ ಬ್ಲ್ಯಾಕ್ ಬುಕ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಮರೈನ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಗಲ್ಫ್ ಆಫ್ ಕಚ್ ರಾಷ್ಟ್ರೀಯ ಉದ್ಯಾನವನ. ಗಲ್ಫ್ ಆಫ್ ಕಚ್ ಎಲ್ಲಿ ಕಂಡುಬರ್ತಪ್ಪ ಅಂದ್ರೆ ಆ ಗುಜರಾತ್ನ ಕಚ್ ಭಾಗದಲ್ಲಿ ಕಂಡುಬರ್ತದೆ ಅಂತ ನೋಡ್ತೀವಿ ಅಂತ. ಅದೇ ರೀತಿಯಾಗಿ ಒಡಿಶಾ ರಾಜ್ಯದಲ್ಲಿ ಸಿಂಪ್ಲಿ ರಾಷ್ಟ್ರೀಯ ಉದ್ಯಾನವನ ಕಂಡುಬರ್ತದೆ. ಜಾರ್ಖಂಡ್ ರಾಜ್ಯದಲ್ಲಿ ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರ್ತದೆ. ಹರಿಯಾಣ ರಾಜ್ಯದಲ್ಲಿ ಸುಲ್ತಾನ್ಪುರ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರ್ತದೆ. ಅದೇ ರೀತಿಯಾಗಿ ಮೇಘಾಲಯದಲ್ಲಿ ನ್ಯೂಕ್ರಿಯಾಕ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರ್ತದೆ. ಹಿಮಾಚಲ ಪ್ರದೇಶದಲ್ಲಿ ಗ್ರೇಟ್ ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ ಮತ್ತು ಪಿನ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಕಂಡುಬರ್ತದೆ. ಇನ್ನು ಅರುಣಾಚಲ ಪ್ರದೇಶದಲ್ಲಿ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಶ್ರೀ ವೆಂಕಟೇಶ್ವರ ರಾಷ್ಟ್ರೀಯ ಉದ್ಯಾನವನ ಕಂಡುಬರ್ತದೆ ಅಂತ ನೋಡ್ತೀವಿ. ಅರುಣಾಚಲ ಪ್ರದೇಶದಲ್ಲಿ ನೋಡ್ತಾ ಹೋದ್ರೆ ನಮದಪ್ಪ ರಾಷ್ಟ್ರೀಯ ಉದ್ಯಾನವನ ಕಂಡುಬರ್ತದೆ. ಇದು ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ನಾವು. ಅಸ್ಸಾಂ ರಾಜ್ಯದಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮತ್ತು ಮಾನಸ ನಮೇರಿ ಎಂಬ 3 ರಾಷ್ಟ್ರೀಯ ಉದ್ಯಾನಗಳು ಅಸ್ಸಾಂ ರಾಜ್ಯದಲ್ಲಿ ನೋಡ್ತಾ ಇರ್ತೀವಿ. ಇನ್ನು ಬಿಹಾರ ರಾಜ್ಯದಲ್ಲಿ ವಾಲ್ಮೀಕಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಛತ್ತೀಸ್ಗಢ ರಾಜ್ಯದಲ್ಲಿ ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ, ಗುರುಗಾಸಿದಾಸ ರಾಷ್ಟ್ರೀಯ ಉದ್ಯಾನವನ, ಕಾಂಗ್ರಾ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಕೇರಳ ರಾಜ್ಯದಲ್ಲಿ
4 ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತಾವೆ. ಅನೈಮುಡಿ ರಾಷ್ಟ್ರೀಯ ಉದ್ಯಾನವನ, ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನ, ಸೈಲೆಂಟ್ ವ್ಯಾಲಿ ಮತ್ತು ಎರ್ನಾಕುಲಂ ರಾಷ್ಟ್ರೀಯ ಉದ್ಯಾನವನ. ಇನ್ನು ಸಿಕ್ಕಿಂ ರಾಜ್ಯದಲ್ಲಿ ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ ಅಂತ ನೋಡ್ತೀವಿ. ಇನ್ನು ಮಣಿಪುರ ರಾಜ್ಯದಲ್ಲಿ ಕೈಬುಲಾಂಜೋ ರಾಷ್ಟ್ರೀಯ ಉದ್ಯಾನವನ, ಮೇಘಾಲಯದಲ್ಲಿ ನಾಕ್ರೆಕ, ಮಿಜೋರಾಂನಲ್ಲಿ ಪಾಂಗ್ಪುಯಿ, ನಾಗಾಲ್ಯಾಂಡ್ದಲ್ಲಿ ಇಟ್ಟಂಕೆ, ಒಡಿಶಾದಲ್ಲಿ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಬೈತಾರಕನ್ನಿಕಾ ರಾಷ್ಟ್ರೀಯ ಉದ್ಯಾನವನ. ಈ ಬೈತಾರಕನ್ನಿಕಾ ಎಂಬುದು ಇದೊಂದ್ಸಲ ಎಕ್ಸಾಮ್ದಲ್ಲಿ ಬಂದದಂತ ನೋಡ್ತೀವಿ. ಈ ಪಶ್ಚಿಮ ಬಂಗಾಳದಲ್ಲಿ ಜಲ್ದಪರ ರಾಷ್ಟ್ರೀಯ ಉದ್ಯಾನವನ, ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ, ಸಿಂಗಲೇರಾ ರಾಷ್ಟ್ರೀಯ ಉದ್ಯಾನವನ. ಇದನ್ನು ಗೋವಾ ರಾಜ್ಯದಲ್ಲಿ ಮಲ್ಲೆಮಾ ರಾಷ್ಟ್ರೀಯ ಉದ್ಯಾನವನ ಕಂಡುಬರ್ತದೆ. ಅದೇ ರೀತಿಯಾಗಿ ಹರಿಯಾಣದಲ್ಲಿ ಕಲೇಸರ ರಾಷ್ಟ್ರೀಯ ಉದ್ಯಾನವನ ಮತ್ತು ಸುಲ್ತಾನ್ಪುರ